ಅಧ್ಯಕ್ಷರ ಭಾಷಣ ವಿದ್ವಾನ್ ಮಹೇಶ್ ಪೂಜಾರ್ ಇಟಗಿ ಶ್ರೀಮದ್ ಜಗದ್ಗುರು ಸಂಸ್ಥಾನಂ ಶೃಂಗೇರಿ. ನೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾಂ ಬುದ್ಧಿಂಚ ದೇಹಿಮೆ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಪೀಠ ದಕ್ಷಿಣಾಮ್ನಾಯ ಶಾರದಾಪೀಠಂ ಶೃಂಗೇರಿ ಇವರ ಒಂದು ವತಿಯಿಂದ ಆಯೋಜಿಸಲಾಗಿರ್ತಕ್ಕಂತಹ ಬಾಲಭಾರತಿ ಆಯೋಜಿಸಿರ್ತಕ್ಕಂತಹ ಸಂಸ್ಕಾರ ಸುಧಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ವಾನ್ ನಾರಾಯಣ ಜೋಯಿಸ್ರವರೇ, ಶ್ರೀಮತಿ ನಾಗಮಣಿ ಮಾತೆಯವರೇ, ಅದೇ ರೀತಿಯಾಗಿ ಡಾಕ್ಟರ್ ಭೀಮಾಶಂಕರ್ ಅವರೇ, ವಿದ್ವಾನ್ ಶಶಿಕಾಂತ್ ಕರ್ಣಂ ಅವರೇ, ಅದೇ ರೀತಿಯಾಗಿ ಡಾಕ್ಟರ್ ಹರಿಶಂಕರ್ ಅವರೇ, ಈ ಹರಿಹರದ ಪುರ ನಿವಾಸಿಗಳೇ, ಅದೇ ರೀತಿಯಾಗಿ ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ಗೌರವಾಧ್ಯಕ್ಷರು ಒಂದು ತಾಸು ಮಾತಾಡಲಿ. ಎಷ್ಟೊತ್ತು ಮಾತಾಡಬೇಕು? ಈಗಾಗಲೇ ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಎಲ್ಲ ವಿದ್ವಾಂಸರು ಉತ್ತಮವಾದಂತಹ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಂಶಗಳನ್ನು ತಿಳಿಸಿದರು. ಇವು ಎಲ್ಲವುಗಳನ್ನು ಸಾರಾಂಶಗೊಳಿಸಿ ಕೆಲವು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮ್ಮ ಕರ್ಣಂ ಶಶಿಕಾಂತ್ ಅವರು ಫಸ್ಟಿಗೆ ಹೇಳಿಬಿಟ್ರು, ಶ್ರದ್ಧಾವಾನ್ ಲಭತೆ ವಿದ್ಯಾ. ಎಲ್ಲಿ ಶ್ರದ್ಧೆ ಇರ್ತದೋ ಅಲ್ಲಿ ವಿದ್ಯೆ ಸಿಗ್ತದೆ ಅಂತ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿ ಡಾಕ್ಟರ್ ಭೀಮಾಶಂಕರ್ ಅವರು ಹೇಳಿದರು. ಅದೇ ರೀತಿಯಾಗಿ ನಮ್ಮ ವಿದ್ವಾನ್ ನಾರಾಯಣ ಜೋಯಿಸ್ರವರು ಭರ್ತೃಹರಿಯ ನೀತಿ ಶತಕದಲ್ಲಿ ಬರ್ತಕ್ಕಂತಹ ಸುಭಾಷಿತವನ್ನು ಹೇಳಿದರು, ವಾಗ್ಭೂಷಣಂ ಭೂಷಣಂ ಅಂಥೇಳಿ. ಇನ್ನು ಶ್ರೀಮತಿ ನಾಗಮಣಿ ಯವರು ಹೇಳಿದರು, ಕವಿರಾಜ ಮಾರ್ಗದ ಒಂದು ಶ್ಲೋಕವನ್ನು ಅವರು ಅದರಲ್ಲಿ ತಿಳಿಸಿಕೊಟ್ರು, ಚದುರರ ನಿಜದಿಂ ಕುರಿತೋದಯ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಂಥೇಳಿ. ಇವು ಎಲ್ಲವುಗಳು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಒಂದನ್ನೇ, ಸಂಸ್ಕಾರವನ್ನು. ನೀವು ಶ್ರದ್ಧೆಯಿಂದ ಕಲಿದಿರಿ, ವಿದ್ಯೆಯನ್ನು ಕಲ್ತ್ರಿ ಅಂತಂದರೆ ನಿಮ್ಮನ್ನು ಸಾಕಷ್ಟು ಎಲ್ಲೇ ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ ನಿಮ್ಮನ್ನು ಏನು ಮಾಡ್ತದೆ ಅಂತಂದರೆ ಗೌರವ ಸಿಕ್ಕೇ ಸಿಗ್ತದೆ. ಆದರೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲ ಅಂದರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಸ್ತುತ ದಿನಮಾನವನ್ನು ನಾವು ನೋಡಿದಾಗ ಸಂಸ್ಕೃತ ಭಾಷೆಯನ್ನು ನಾವು ಬಹಳ ನಮ್ಮ ಸಮಾಜದಲ್ಲೇ ಆಯಿತು, ಪಾಲಕರಲ್ಲೇ ಆಯಿತು, ಸ್ವಲ್ಪ ಆ ಭಾಷೆಗೆ ಸಂಬಂಧಪಟ್ಟಂತೆ ಇದರಿಂದ ಏನೂ ಬೆಳವಣಿಗೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮನೋಭಾವ ಈ ಸಮಾಜದಲ್ಲಿ ಮೂಡಿದೆ. ಆದರೆ ಒಂದು ನೆನಪಿರಲಿ ನಿಮಗೆ, ನಮ್ಮ ಭಾರತದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ವಿದ್ವಾಂಸರೇ ಇರಲಿ, ಸಂಸ್ಕೃತ ಅಧ್ಯಾಪಕರೇ ಇರಲಿ, ಸಾಕಷ್ಟು ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥವರೇ ಇರಲಿ, ಸಂಸ್ಕೃತವನ್ನು ಮಕ್ಕಳಿಗೆ ಶಾಲೆಯಲ್ಲಿ ಹಚ್ಚ್ರಿ ಅಂತಂದರೆ ಅದರಿಂದ ಏನಾಗ್ತದೆ ಅನ್ನುವಂತಹ ಒಂದು ಅಸಡ್ಯತನ ನಮ್ಮಲ್ಲಿ ತಲೆ ಊರಿದೆ. ಆದರೆ ನೀವು ನೆನಪಿರಲಿ, ಅದೇ ಅಮೇರಿಕಾದಂತಹ ದೇಶಗಳು ಈ ಸಂಸ್ಕೃತದ ಬಗ್ಗೆ ಏನಾದರೂ ಹೇಳಿದರೆ ನಾವು ಏನು ಮಾಡ್ತೀವಿ, ಕಣ್ಣರಳಿಸಿ ನೋಡ್ತೇವೆ. ನಿಜವಾಗಿಯೂ ನೆನಪಿರಲಿ ನಿಮಗೆ, ಕಂಪ್ಯೂಟರ್ಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಭಾಷೆ ಯಾವುದು ಅಂತಂದರೆ ಅದು ಸಂಸ್ಕೃತ ಭಾಷೆ. ಇದನ್ನು ಅಮೇರಿಕದವರೇ ತಿಳಿಸಿರ್ತಕ್ಕಂಥದ್ದು. ಆದರೆ ನಾವು ಭಾರತೀಯರು ಸಂಸ್ಕೃತವನ್ನು ಕಲೀರಿ 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 ಅಂತ ಹೇಳಿದರೆ ನಾವು ಅದನ್ನೇನು ಮಾಡೋದಿಲ್ಲ, ಆಸಕ್ತಿಯನ್ನು ತೋರಿಸೋದಿಲ್ಲ. ಇದು ನಮ್ಮ ದುರ್ದೈವ. ಕಾರಣ ಇಷ್ಟೇ, ಪಾಲಕರಲ್ಲಿಯೂ ಕೂಡ ಮಕ್ಕಳ ಶ್ರೇಯಸ್ಸನ್ನು ಮತ್ತು ಮಕ್ಕಳ ಅಭ್ಯುದಯವನ್ನು ಬಯಸ್ತಕ್ಕಂತಹ ಮನೋಭಾವನೆ ಮತ್ತು ಮನೋಧೋರಣೆ ಇಂದಿನ ಸಮಾಜದಲ್ಲಿ ಬರಬೇಕಾಗಿದೆ. ಅದು ಬರ್ತಾ ಇಲ್ಲ. ಯಾಕಂತಂದರೆ ನಾವು ಶಿಬಿರದ
ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನೇ ಇಟ್ಟುಕೊಂಡಿರ್ತಕ್ಕಂಥದ್ದು. ಆಧುನಿಕವಾಗಿರ್ತಕ್ಕಂತಹ ಮೌಲ್ಯಗಳ ಜೊತೆಗೆ ಇಲ್ಲಿ ನಾವು ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸ್ತಕ್ಕಂತಹ ಗುರುತರ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡಿದ್ದೀವಿ. ಯಾಕಂದರೆ ಪ್ರಸ್ತುತ ದಿನಮಾನ ತಂತ್ರಜ್ಞಾನ ಇವುಗಳ ಒಂದು ಆಧೀನದಲ್ಲಿ ನಾವು ಕುಳಿತುಕೊಂಡ್ಬಿಟ್ಟಿದ್ದೀವಿ. ನಾವು ಕಂಪ್ಯೂಟರನ್ನ ಬಳಸ್ತಾ ಇದ್ದೀವಿ, ಮೊಬೈಲ್ಗಳನ್ನು ನಾವು ಬಳಸ್ತಾ ಇದ್ದೀವಿ, ಟಿ ವಿಗಳನ್ನು ನೋಡ್ತಾ ಇದ್ದೀವಿ, ಅಂಗೈಯಲ್ಲಿ ಇಡೀ ಜಗತ್ತನ್ನು ನಾವು ನೋಡ್ತಾ ಇದ್ದೀವಿ. ಹೀಗಿದ್ದಾಗ ನಮ್ಮ ಮನಸ್ಸು ನಮ್ಮ ಸೀಮಿತಕ್ಕೆ ಬಾ ಅಂತಂದರೆ ಎಲ್ಲಿ ಬರಲಿಕ್ಕೆ ಸಾಧ್ಯ ಅದ? ಬರಲಿಕ್ಕೆ ಸಾಧ್ಯನೇ ಇಲ್ಲ. ಚಂಚಲತೆ ಹೆಚ್ಚು ಉಂಟಾಗ್ತದೆ. ಹಾಗಾಗಿ ಮೊದಲು ಪಾಲಕರಲ್ಲಿ ವಿನಂತಿ, ಮಕ್ಕಳು ಇರಬೇಕಾದಾಗ ನಾವು ಪುಸ್ತಕವನ್ನು ಹಿಡ್ಕೊಂಡು ಕೂತ್ಕೊಳ್ಳೋದೇ ಬಹಳ ಸೂಕ್ತ ಅಂಥೇಳಿ ಸಾಕಷ್ಟು ತಿಳಿದಂಥವರು ಹೇಳ್ತಾ ಇರತಕ್ಕಂಥದ್ದು. ಮೊಬೈಲನ್ನು ನಾವು ಹೆಚ್ಚೆಚ್ಚು ಬಳಸ್ತೀವಿ, ಅದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಆಗ್ತಾ ಇವೆ. ನೆನಪಿನ ಶಕ್ತಿಯಂತೂ ಹೋಗ್ತಾನೇ ಇದೆ, ಸ್ಮರಣ ಶಕ್ತಿ ಇಲ್ಲವೇ ಇಲ್ಲ ಈಗಿನ ಮಕ್ಕಳಲ್ಲಿ. ಅದಕ್ಕೆ ಇಲ್ಲಿ ಏನು ಅಂತಂದರೆ ಈ ಶ್ಲೋಕಾದಿಗಳನ್ನು ಇವೆಲ್ಲವುಗಳನ್ನು ಕಲಿಯೋದ್ರಿಂದ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಏನಾಗ್ತದೆ ಅಂದರೆ ಬೆಳವಣಿಗೆ ಹೊಂತದ ಅನ್ನುವಂಥದ್ದು. ಇನ್ನು ಇದರ ಜೊತೆಗೆ ಮತ್ತೊಂದೇನು ಅಂತಂದ್ರೆ ನಾವೆಲ್ಲ ಸಾಕಷ್ಟು ಈ ಮೀಡಿಯಾಗಳಿಗೆ ಮಾರು ಹೋಗ್ಬಿಟ್ಟಿವಿ. ಆ ಮೀಡಿಯಾಗಳಲ್ಲಿ ಏನನ್ನು ನಾವು ನೋಡ್ತೀವಿ ಅದನ್ನು ನಾವು ತೊಗೊಳ್ಳಿಕ್ಕೆ ಇಷ್ಟಪಡ್ತೀವಿ, ಒಳ್ಳೆಯದನ್ನು ನಾವು ನೋಡೋದೇ ಇಲ್ಲ. ಅಕಸ್ಮಾತಾಗಿ ಆಗಲೇ ಹೇಳಿದರು ಯಾರು ವಿದ್ವಾನ್ ನಾರಾಯಣ ಜೋಯಿಸವರು, ಯಾವುದು ವಾಗ್ಭೂಷಣಂ ಭೂಷಣಂ, ನೀವು ಬೇಕಾದ ಮೈ ಮೇಲೆ ಹಾರವನ್ನು ಹಾಕ್ಕೊಳ್ರಿ, ನೀವು ಸಾಕಷ್ಟು ಸುಗಂಧ ದ್ರವ್ಯಗಳನ್ನು ಹಾಕ್ಕೊಳ್ರಿ, ಏನು ಹಾಕ್ಕೊಂಡ್ರೂ ಕೂಡ ಅದು ಸೌಂದರ್ಯ ಅಂಥೇಳಿ ಅನಿಸ್ಕೊಳ್ಳೋದಿಲ್ಲ. ವಾಗ್ಭೂಷಣಂ ಭೂಷಣಂ. ನಾವೆಲ್ಲ ಅಡ್ವರ್ಟೈಸ್ಗಳಲ್ಲಿ ನೋಡ್ತಿರ್ತೀವಿ. ಅಡ್ವರ್ಟೈಸಲ್ಲಿ ಯಾವುದೋ ಒಂದು ಫಾಗ್ ಇರ್ತಕ್ಕಂತಹ ಸೆಂಟಿಂದು ಒಂದು ಅಡ್ವರ್ಟೈಸನ್ನು ಹಾಕ್ಕೊಂಡು ಬರ್ತಾ ಇರ್ತಾನೆ. ನಾವು ಕೆಟ್ಟ ಬಿರುಗಾಳಿ ಬೀಸಿಬಿಡ್ತದ, ಅವನು ಅಂಗಿ ಚಣ್ಣ ಎಲ್ಲವೂ ಹಾರಿ ಹೋಗಿರ್ತಾವೆ, ಹಿಂಗೆ ಜೊತೆ ಆಡ್ತಿರ್ತಾನೆ, ಆದ್ರೆ ಸ್ಮೆಲ್ ಹೋಗಿರೋದಿಲ್ಲ. ಅದನ್ನು ನೋಡಿ ನಾವು ಹೋಗಿ ಇದನ್ನು ತೊಗೊಂಬರೋದು. ಲಕ್ಸ್ ಸೋಪನ್ನು ಯಾರು ಕರೀನಾ ಕಪೂರ್ದು ಅಡ್ವರ್ಟೈಸನ್ನು ನೀವು ಕರಿ ನಾಯಿಗೆ ಹಚ್ಚಿದ್ರೂ ಅದು ಬೆಳಗಾಗೋದಿಲ್ಲ. ಅಂದರೆ ನಾವು ಮೀಡಿಯಾಗಳಿಗೆ ಹೆಚ್ಚು ಮಾರು ಹೋಗ್ತಾ ಇದ್ದೀವಿ. ಅದರಲ್ಲಿ ಏನೂ ಇಲ್ಲ. ಅದರಲ್ಲಿ ನೀವು ಧ್ಯಾನವನ್ನು ಮಾಡಿರಿ, ಸಾಕಷ್ಟು ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವನ್ನು ತೆಗೆದುಕೊಳ್ಳ್ರಿ, ನಿಮ್ಮಲ್ಲಿ ತಾನೇ ತಾನಾಗಿ ದೈವಿ ಕಳೆ ಬಂದೇ ಬರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪ್ರಸ್ತುತ ದಿನಮಾನ ಈ ರೀತಿಯ ವ್ಯವಸ್ಥೆ ಇದೆ. ಹಾಗಾಗಿ ಇಂತಹ ದಿನಮಾನಗಳಲ್ಲಿ ಸಂಸ್ಕಾರವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಂಸ್ಕಾರ ಸುಧಾ ಶಿಬಿರವನ್ನು ನಾವು ಕೇವಲ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಈ ಸಂಸ್ಕಾರ ಸುಧಾ ಶಿಬಿರ ನಡೆದಿದೆ. ಅಷ್ಟೇ ಅಲ್ಲ, ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಸಂಸ್ಕಾರ ಸುಧಾ ಶಿಬಿರ ಹೈದರಾಬಾದಲ್ಲಿ, ಬಾಂಬೆಯಲ್ಲಿ ಕೂಡ ನಡೆದಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಭಾಗಗಳಲ್ಲಿ ಏನಾಗಿದೆ ಈ ಸಂಸ್ಕಾರ ಸುಧಾ ಶಿಬಿರ ನಡೆದಿರ್ತಕ್ಕಂಥದ್ದು. ಇದರಿಂದ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಬಂದು ಅವರಲ್ಲಿ ಒಂದು ಸಂಸ್ಕೃತಿ ಅನ್ನುವಂಥದ್ದು ನೆಲೆ ಊರಿಬಿಟ್ರೆ ಸಾಕು. ಅವಾಗ ಏನಾಗ್ತದೆ, ಸಮಾಜ ಬಹಳ ಸಮೃದ್ಧವಾಗಿರ್ತದೆ, ಉತ್ತಮ ನಾಗರಿಕರನ್ನು ನಾವು ನಿರ್ಮಾಣ ಮಾಡ್ದಂಗೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಸಂಸ್ಕಾರನೂ ಇಲ್ಲ, ಸಂಸ್ಕೃತಿನೂ ಇಲ್ಲ. ಅದಕ್ಕೆ DVG ಅವರು ಬಹಳ ಚಂದ ಹೇಳ್ತಾರೆ, ಸಿಂಪಲ್ಲಾಗಿ ಬಹಳ ಕೂದಲು ಪ್ರಕೃತಿ, ಕೂದಲನ್ನು ಸ್ವಚ್ಛವಾಗಿ ಬಾಚಿಕೊಳ್ಳತಕ್ಕಂಥದ್ದು ಸಂಸ್ಕೃತಿ. ಹಣೆ ಪ್ರಕೃತಿ, ಹಣೆಗೆ ಹಚ್ಚುವ ಕುಂಕುಮ ಸಂಸ್ಕೃತಿ. ಕೈ ಪ್ರಕೃತಿ, ಕೈಗೆ ಧರಿಸುವ ಬಳೆ ಸಂಸ್ಕೃತಿ. ಕಾಲು ಪ್ರಕೃತಿ, ಕಾಲಿಗೆ ಧರಿಸುವ ಗೆಜ್ಜೆ ಸಂಸ್ಕೃತಿ. ಬಹಳ ಸರಳವಾಗಿದೆ. ಬಟ್ ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಅದಕ್ಕೆ ಎಲ್ಲರಲ್ಲಿಯೂ ಕೂಡ ನೋಡ್ರಿ, ಈ ಸಂಸ್ಕಾರ ಸುಧಾ ಶಿಬಿರಕ್ಕೆ ಬಂದಂಥವರ ಎಲ್ಲ ಮಕ್ಕಳಲ್ಲಿಯೂ ಕೂಡ ಏನಿದೆ, ಕುಂಕುಮ ಇದೆ, ಕೈಗೆ ಬಳೆಗಳನ್ನು ನಾವು ಕಾಣ್ತೀವಿ. ಸ್ವಲ್ಪ ಹುಡುಗರು ಅವು ಹಂಗೆ ಇರಬೇಕ್ರಿ, ಅವು ಹುಡುಗರು ಹಂಗೆ ಇರಬೇಕು. ಅವು ಹಂಗಿದ್ರನ್ನ ಅವಕ್ಕೆ ಭೂಷಣ. ಏನು ಕಲ್ತಿರೋ ಅಂತ ಹೇಳಿ ಕೇಳಿದ್ರೆ ಅವು ಹೇಳ್ತಾವೆ, ತಮಗೆ ಏನು ಗೊತ್ತಿರ್ತದ, ಏನನ್ನ ಕಲ್ತಿರ್ತಾರೆ. ಆದರೆ ಒಂದೇನಂತು ಅಂದರೆ ಪಾಲಕರ ಜವಾಬ್ದಾರಿ. ಈಗ ಹರಿಶಂಕರ್ ಅವರು ಹೇಳಿದರು, ಕಲಿಸಿ ನಿಮ್ಮ ಮನೆಗೆ ಕಳಿಸಿಕೊಟ್ಟ ಮೇಲೆ ಪಾಲಕರ ಜವಾಬ್ದಾರಿ ಬಹಳ ಇದೆ. ನೀವು ಮಕ್ಕಳನ್ನು ಬೆಳಗ್ಗೆ ಮುಂಜಾನೆ ಎಷ್ಟು ಗಂಟೆಗೆ ಎಬ್ಬಿಸ್ಬೇಕು?
ಆಯಿತು, ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಎಬ್ಸಿದ್ರೆ ಸಾಕು. ಪಾಪ ಯಾಕಂತಂದರೆ ಅವು ಬ್ಯಾಗ್ ಹೊತ್ಕೊಂಡು ಹೋಗೇ ಬಾಗಿ ಹೋಗಿಬಿಟ್ಟಿರ್ತಾವ, ನಿದ್ದೆ ಅದೆಲ್ಲ ಚೆನ್ನಾಗಿ ಆಗಬೇಕಿಲ್ಲ ಅಂತ 5:30 ಅಷ್ಟೊತ್ತಿಗೆ ಎಬ್ಬಿಸಿ ಆ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಇಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ ಶ್ಲೋಕಗಳನ್ನು ಅವನ್ನೆಲ್ಲ ಹೇಳಿಸಿದರೆ ಎಷ್ಟೋ ಉತ್ತಮ. ಇನ್ನೊಂದು ನಾನು ಕಂಡುಕೊಂಡಂತೆ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ. ಹಿಂದೂಗಳಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಊದಿನ ಕಡ್ಡಿ ಹಚ್ಚಿ ಏನು ಮಾಡ್ತೀವಿ, ಧೂಪ ಬೆಳಗ್ತೀವಿ, ದೀಪ ಹಚ್ತೀವಿ, ಕಾಯಿ ಹೊಡಿತೀವಿ, ಬಂದುಬಿಡ್ತೀವಿ. ಆದರೆ ಈ ನಿತ್ಯ ಪೂಜಾ ವಿಧಾನದಿಂದ ಒಂದು ನಮ್ಮ ಹಿಂದೂ ಸಮಾಜದ ಎಲ್ಲ ಬಾಂಧವರಿಗೆ ಒಂದು ಏನಾಯಿತು ಗೊತ್ತಾಗಿದೆ. ಏನು ಅಂದರೆ ಊದಿನ ಕಡ್ಡಿಯನ್ನು ಹಚ್ಚಿದಾಗ ಯಾವ ಶ್ಲೋಕವನ್ನು ಹೇಳಬೇಕು, ದೀಪವನ್ನು ಹಚ್ಚಿದಾಗ ಯಾವ ಶ್ಲೋಕವನ್ನು ಹೇಳಬೇಕು, ಅಥವಾ ನೀವು ತೆಂಗಿನಕಾಯಿಯನ್ನು ಇರಲಿ ಅಥವಾ ಬಾಳೆಹಣ್ಣನ್ನೇ ಇರಲಿ ನೈವೇದ್ಯವನ್ನು ಮಾಡಬೇಕಾದಾಗ ಏನು ಅಂತ ಹೇಳಿ ಅದನ್ನು ನೈವೇದ್ಯ ಮಾಡಬೇಕು. ಅಂದರೆ ಮಕ್ಕಳಿಗೆ ಒಂದು ವಿಧಾನವನ್ನು ಏನು ಮಾಡಿತು ಇಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂತಹ ಕೆಲಸವನ್ನು ಉಭಯ ಶ್ರೀಗಳು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇದು ಬೆಳವಣಿಗೆಯನ್ನು ಹೊಂದಬೇಕ್ರಿ. ಇದು ಬೆಳವಣಿಗೆಯನ್ನು ಹೊಂದಲೇಬೇಕು. ಅಂದ್ರೆ ಮಾತ್ರ ಇದು ಇಲ್ಲಿ ನಮ್ಮ ಉಳಿವು ಇದೆ. ಇಲ್ಲ ಅಂತಂದರೆ ಬಹಳ ಕಷ್ಟ ಸಾಧ್ಯ. ಈ ಒಂದು ನಿಟ್ಟಿನಲ್ಲಿ ಹರಿಶಂಕರ್ ಅವರು ಸುಮಾರು 65 ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಕಾರ ಸುಧಾ ಶಿಬಿರದಲ್ಲಿ ನಿತ್ಯ ಪೂಜಾ ವಿಧಾನವನ್ನು, ಭಾರತದ ಇತಿಹಾಸವನ್ನು, ಇನ್ನೊಂದು ಭಾರತದ ಇತಿಹಾಸ ಅಂದ ತಕ್ಷಣ ನೆನಪಾಯಿತು, ಈ ಒಂದು ಕ್ಷೇತ್ರವೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಹೊಯ್ಸಳರ 2ನೇ ವೀರಬಲ್ಲಾಳನ ಮಂತ್ರಿಯಾಗಿರ್ತಕ್ಕಂತಹ ಪೋಳಾಲ್ವ ಈ ದೇವಸ್ಥಾನವನ್ನು ಕಟ್ಟಿಸಿರ್ತಕ್ಕಂಥದ್ದು. ಅಂತಹ ಹರಿಹರರ ಸಮ್ಮಿಲನದ ಈ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಾಗಿರ್ತಕ್ಕಂತಹ ಸಂಸ್ಕಾರವನ್ನು ಕಲ್ತ್ಕೊಂಡಿದ್ದಾರೆ. ಭಾಳ ತುಂಬ ಖುಷಿಯಾಯಿತು. ಸಂಸ್ಕೃತ ಸಂಭಾಷಣೆ ಇರ್ಬೋದು, ಶಂಕರಾಚಾರ್ಯರ ರೂಪಕ ಇರ್ಬೋದು, ಆಮೇಲೆ ಆ ಹುಡುಗಿ ಭಾಳ ಮುದ್ದಾಗಿ ಆ ಸುಭಾಷಿತಗಳನ್ನು ಹೇಳಿರ್ತಕ್ಕಂಥದ್ದಿರ್ಬೋದು. ಮತ್ತು ಅದೇ ಇವು ಎಲ್ಲವುಗಳನ್ನು ನೋಡಿದಾಗ ಇಲ್ಲಿ ಎಷ್ಟರ ಮಟ್ಟಿಗೆ ಹರಿಶಂಕರ್ ಅವರು ಈ ಹುಡುಗರನ್ನು ತರಬೇತಿಗೊಳಿಸಿದ್ದಾರೆ ಅಂಥೇಳಿ ಅರ್ಥ ಆಗ್ತದೆ. ಕೇವಲ ಆ ಮಕ್ಕಳದಷ್ಟೇ ಅಲ್ಲ, ಎಲ್ಲ ಪಾಲಕರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ತಾವು ನೀಡಿದ್ದೀರಿ. ಹಾಗಾಗಿ ತಮಗೆ ಶಾರದಾಂಬೆಯ ಕೃಪೆ ತಮ್ಮ ಮೇಲೆ ಸದಾ ಇರಲಿ. ಮಕ್ಕಳು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿ ಕೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ನಮಸ್ಕಾರ.